ಡಾಕ್ಟರ್ MFQC ಕಣ್ಣಿನ ಆಸ್ಪತ್ರೆ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರಿಗೆ ಬೆಳಕು ನೀಡಿದಂತಹ ಕಳೆದು ಕೊಟ್ಟಂತಹ ಸಂಸ್ಥೆ. ಸಂಯುಕ್ತ ಕರ್ನಾಟಕ ಲೋಕಶಿಕ್ಷಣ ಟ್ರಸ್ಟ್ನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. MFQC ಅವರು ಬೆಳಗ್ಗೆ ಎದ್ದರೆ ಸಂಯುಕ್ತ ಕರ್ನಾಟಕ, ರಾತ್ರಿ ಬರುವಾಗ ಕೂಡ ಏನು ವಿಶೇಷ ಮಹಾನ್ ಕೇಳೋರು, ಆ ಥರ ಆತ್ಮೀಯತೆಯನ್ನು ಬೆಳೆಸ್ಕೊಂಡು ಅವರ ಪುತ್ರರು ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ವೇದಿಕೆ ಬರಬೇಕು. ಹುಬ್ಬಳ್ಳಿಯ ಪ್ರಸಿದ್ಧ MFQC ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿರುವ ತಾವು ನೇತ್ರ ವೈದ್ಯ ವಿಜ್ಞಾನದ ಹೊಸ ತಲೆಮಾರಿನ ಆಶಾಕಿರಣರಾಗಿದ್ದರೆ ನೇತ್ರ ವೈದ್ಯಕೀಯ ಕ್ಷೇತ್ರದ ತಮ್ಮ ಜ್ಞಾನ ಹಾಗೂ ಪರಿಣತಿಗಳಿಗೆ ಆಡಳಿತಾತ್ಮಕವಾದ ಶಿಸ್ತು ಮತ್ತು ಕಾರ್ಯತೊಡಗಿರಬೇಕು ಅನ್ನುವ ಗುರಿಯೊಂದಿಗೆ ಕೋಲ್ಕತ್ತಾ IIMನಿಂದ ವ್ಯವಹಾರ ನಿರ್ವಹಣಾ ವಿಷಯದಲ್ಲಿ MBA ಸ್ನಾತಕೋತ್ತರ ಪದವಿಯನ್ನು ಪಡೆದು ಎಲ್ಲರ ಗಮನ ಸೆಳೆದಿದ್ದೀರಿ. ಟೊರೊಂಟೊ ವಿಶ್ವವಿದ್ಯಾಲಯದ ಪದವೀಧರರಾದ ತಾವು ಉತ್ತರ ಕರ್ನಾಟಕದ ಜನತೆಗೆ ಸೇವೆ ದೊರೆಯಲಿ ಅನ್ನೋ ಉದ್ದೇಶದಿಂದ ತಮ್ಮ ತಂದೆ ನೇತ್ರ ಬ್ರಹ್ಮ ಡಾಕ್ಟರ್ MM ಜೋಶಿ ಅವರ ಆದರ್ಶಗಳನ್ನು ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಲ್ಲಿ ಪಾಲಿಸ್ತಾ ಇದ್ದಾರೆ. ಕರ್ನಾಟಕ ನೇತ್ರ ವಿಜ್ಞಾನ ಶಿಕ್ಷಕರ ಸಂಘ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ತಾವು ರಾಜ್ಯ ಹಾಗೂ ದೇಶದ ಹಲವು ವಿದ್ಯಾರ್ಥಿಗಳ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ತಮಗೆ ಲೋಕ ಶಿಕ್ಷಣ ಆರೂಢ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ಎಲ್ಲ ನಮ್ಮ ಪ್ರೇಕ್ಷಕ ಬಾಂಧವರು ಚಪ್ಪಾಳೆ ತತ್ವ ಮುಖೇನ ತಮ್ಮ ಗೌರವವನ್ನು ಸೂಚಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲ ಗಣ್ಯಮಾನರು ವೇದಿಕೆ ಮೇಲೆ ಹಾಗೆ ಇರಬೇಕು. ಬಹಳ ಪರಿಶ್ರಮ ಪಟ್ಟು ಎಲ್ಲರನ್ನು ಗಣನೆಗೆ ತೆಗೆದುಕೊಂಡು ವಸಂತ ಕಲಾಯನ ಉದ್ಘಾಟನಾ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಸಂಯುಕ್ತ ಕರ್ನಾಟಕ ಪತ್ರಿಕೆಯ CEO ಹಾಗೂ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಶ್ರೀ ಮೋಹನ್ ಹೆಗಡೆ ಅವರನ್ನ ಸಂಯುಕ್ತ ಕರ್ನಾಟಕ ನೌಕರರ ಪರವಾಗಿ ಸನ್ಮಾನಿಸ್ತಾ ಇದ್ದೇವೆ. ದಯವಿಟ್ಟು ವಿಭಾಗದ ಎಲ್ಲ ಮುಖ್ಯಸ್ಥರು ವೇದಿಕೆ ಮೇಲೆ ಬರಬೇಕು. ಸಿದ್ದಾರೂಢ ಮಠದ ಟ್ರಸ್ಟ್ ಕಮಿಟಿ ಪರವಾಗಿ ಕೂಡ ಮೋಹನ್ ಹೆಗಡೆ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಗ್ತಾ ಇದೆ. ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದಂತಹ ಬಾಳು ಮುಚ್ಚಿಕೊಂಡಿ ಅವರು, ಧರ್ಮದರ್ಶಿಗಳಾದಂತಹ ಶ್ಯಾಮಾನಂದ ಪಿಲ್ಲಾರಿ ಸರ್ ಆಗಿರ್ಬೋದು, ಅದೇ ತರನಾಗಿ ಗೋವಿಂದ್ ಮಂಡೂರ್ ಸರ್ ಕೂಡ ವೇದಿಕೆ ಮಾಡಿದ್ದಾರೆ. ಗೋವಿಂದ್ ನಾಯಕ್ ಸರ್ ಕೂಡ ಮೋಹನ್ ಹೆಗಡೆ ಅವರನ್ನ ಆತ್ಮೀಯವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು 8 ಗಂಟೆ ಫ್ಲೈಟ್ಗೆ ಹೋಗಬೇಕಾಗಿದೆ. ಈ ಕಾರಣಕ್ಕಾಗಿ
ಮಂಜುನಾಥ್ ಅವರು 8 ಗಂಟೆ ಫ್ಲೈಟ್ಗೆ ಹೋಗಬೇಕಾಗಿರೋದ್ರಿಂದ ನಾವು ಹೇಗೆ ಬದುಕಬೇಕು, ಹಾಗೆ ಬಾಳಬೇಕು, ಹೇಗೆ ಈಗ ನಮ್ಮ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಮಾತಾಡ್ತಾರೆ. ಅವರು ಕೇವಲ ಕರ್ನಾಟಕದ ಕೆಲವು ವೈದ್ಯಕೀಯ ಕ್ಷೇತ್ರಕ್ಕಲ್ಲೇ ಅಲ್ಲ, ಇಡೀ ರಾಜ್ಯಕ್ಕೆ, ರಾಜ್ಯದ ಹಲವಾರು ಜನರಿಗೆ ಮಾದರಿಯಾಗಿ ಪ್ರೇರಕರಾಗಿ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಈಗ ಸಂಸದರಾದರೂ ಕೂಡ ಅವರ ಚಿಂತನೆ ಎಲ್ಲರೂ ಕೂಡ ಅಭಿವೃದ್ಧಿ ಮತ್ತು ಆರೋಗ್ಯದ ಬಗ್ಗೆ ಜಾಸ್ತಿ ಇರೋದ್ರಿಂದ ದಯವಿಟ್ಟು ನಾವು ಈ ಕುರಿತು ಮಾತನಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಅದೃಷ್ಟ ಮತ್ತಷ್ಟು ಸಮಯವನ್ನು ಅವರಿಗೆ ಕಳೆಯುವ ಅವಕಾಶ ಬರುತ್ತಿದೆ. ಫ್ಲೈಟ್ ಡಿಲೇ ಆಗಿದೆ, ಆದ್ದರಿಂದಾಗಿ ಮತ್ತೊಮ್ಮೆ ಅವರಿಗೆ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಪುರಸ್ಕಾರ. ಇದನ್ನೆಲ್ಲ ಮೈಗೂಡಿಸ್ಕೊಂಡಿರ್ತಕ್ಕಂಥ ಸಿದ್ಧಾರೂಢ ಭಕ್ತರಿಗೆ ನನ್ನ ನಮಸ್ಕಾರ. ಇವತ್ತು ಸಂಯುಕ್ತ ಕರ್ನಾಟಕ ಸಿದ್ಧಾರೂಢ ಮಠ ಟ್ರಸ್ಟು ಹಾಗೂ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಜಂಟಿ ಪ್ರಾಯೋಜಕತ್ವದಲ್ಲಿ ಈ ನಡೀತಿರ್ತಕ್ಕಂಥ ವಸಂತ ಋತುಗಾನ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಶಿರಹಟ್ಟಿ ಮಠದ ಪೂಜ್ಯರಲ್ಲಿ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಆತ್ಮೀಯರಾದಂಥ ಪ್ರದೀಪ್ ಶೆಟ್ಟರ್ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ಸಂಗಡಿಯವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಿದ್ಧಾರೂಢ ಮಠದ ಭಕ್ತಾದಿಗಳೇ, ಮುಖಂಡರುಗಳೇ, ತಮ್ಮೆಲ್ಲರಿಗೂ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ಈ ಕಾರ್ಯಕ್ರಮದಲ್ಲಿ ಬದುಕು, ಆರೋಗ್ಯ, ಜೀವನ ಶೈಲಿ ಇದರ ಬಗ್ಗೆ ಮಾತನಾಡಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಯಾಕೆಂದರೆ ಇವತ್ತು ಈ ಕಾಲಘಟ್ಟದಲ್ಲಿ ಹೇಗೆ ಬದುಕಬೇಕು, ಹೇಗೆ ಮಾತಾಡಬೇಕು, ಹೇಗೆ ಕೂತ್ಕೋಬೇಕು, ಹೇಗೆ ನಡಿಬೇಕು ಅನ್ನೋದೇ ಈಗಿನ ಯುವ ಪೀಳಿಗೆಯವರಿಗೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಬಹಳ ಅನನ್ಯವಾದದ್ದು ಮತ್ತು ಅರ್ಥಪೂರ್ಣವಾದದ್ದು. ಏಕೆಂದರೆ ಬದುಕು ಅಂದರೆ ಏನು? ನನ್ನ ಅರ್ಥದಲ್ಲಿ ಬದುಕು ಅಂದರೆ ನಮಗೆ ಸಂಪತ್ತಿನಲ್ಲಿ ಸರಳತೆ ಇರಬೇಕು, ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕು, ಕೋಪದಲ್ಲಿ ಮೌನ ಇರಬೇಕು. ಇದನ್ನ ನಾವು ಪಾಲಿಸಿದರೆ ಬಹುಶಃ ಉತ್ತಮವಾದಂಥ ಬದುಕನ್ನು ನಾವು ನಡೆಸ್ಕೊಂಡು ಹೋಗ್ಬೋದು. ಅದೇ ರೀತಿ ನಾವೆಲ್ಲ ಇವತ್ತು ಸ್ವಾಮೀಜಿಯವರು ಹೇಳ್ತಾ ಇದ್ರು, ಅವರ ಲಾಂಛನ ಏನಪ್ಪ, ಅವರ ಸ್ಲೋಗನ್ ಏನಪ್ಪ ಅಂದರೆ ಶಿರಹಟ್ಟಿ ಮಠದ್ದು ದ್ವೇಷ ಬಿಡು ಪ್ರೀತಿ ಮಾಡು. ಬಹುಶಃ ಆ ಸ್ಲೋಗನನ್ನು ನಾವು ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ 75 ವರ್ಷದ ತನಕ ಯಾವುದೇ ಕಾಯಿಲೆ ಬರೋದಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅವರ ಸಿದ್ಧಾಂತ, ಎಷ್ಟು ಚೆನ್ನಾಗಿದೆ. ದ್ವೇಷ ಬಿಡು ಮತ್ತು ಪ್ರೀತಿಯನ್ನು ಮಾಡು. ಹೀಗಾಗಿ ಇವತ್ತು ನಾವು ಈ ಬದುಕು ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ 3 ಜಾಗಗಳನ್ನು ನಾವು ನೋಡಬೇಕು. ಆಸ್ಪತ್ರೆಗೆ ಹೋಗಿ ICUನಲ್ಲಿ ಇರತಕ್ಕಂಥ ರೋಗಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗನ್ಸುತ್ತೆ ಆರೋಗ್ಯ ಎಷ್ಟು ಮುಖ್ಯ. ಅದೇ ರೀತಿ
ಜೈಲಿನಲ್ಲಿ ಇರತಕ್ಕಂಥ ಕೈದಿಯನ್ನು ನೋಡಿದಾಗ ನಮ್ಗನ್ಸುತ್ತೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ, ವ್ಯಕ್ತಿ ಸ್ವಾತಂತ್ರ್ಯ ಎಷ್ಟು ಮುಖ್ಯ. ಮೂರನೇದು ರುದ್ರಭೂಮಿಯಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ನಮ್ಗನ್ಸೋದು ನಾವು ನಮ್ಮ ಬದುಕು ಇಷ್ಟೇ, ನಮ್ಮ ಹಿಂದೆ ಯಾವುದೂ ಬರೋದಿಲ್ಲ. ಬರದೇ ಆದರೆ ನಾವು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಹೆಜ್ಜೆ, ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ಇಟ್ಟಂಥ ಒಳ್ಳೆಯ ಹೆಜ್ಜೆ ಮಾತ್ರ ನಮ್ಮ ಹಿಂದೆ ಬರುತ್ತೆ ಹೊರತು ನಮ್ಮ ಸಂಪತ್ತು ನಮ್ಮ ಹಿಂದೆ ಬರೋದಿಲ್ಲ, ನಮ್ಮ ವೈದ್ಯರ ನಮ್ಮ ಹಿಂದೆ ಬರೋದಿಲ್ಲ, ನಮ್ಮ ಖ್ಯಾತಿ ಅದರಿಂದ ಬರೋದಿಲ್ಲ. ಬಹುಶಃ ಇದು 3 ಸ್ಥಳಗಳನ್ನು ನೋಡಿದರೆ ಬದುಕು ಏನು ಎಂಬುದು ಅರ್ಥ ಆಗುತ್ತೆ. ಅದೇ ರೀತಿ ಇವತ್ತು ಸರಳತೆ ದೊಡ್ಡದ, ಸಂಪತ್ತು ದೊಡ್ಡದ? ಈಗ ನೋಡ್ಬೋದು ನೀವು, ಈಗ ಬ್ಲಡ್ ಪ್ರೆಷರ್ ಮೆಷರ್ ಮಾಡ್ಬೋದು, ಬ್ಲಡ್ ಶುಗರ್ನ ನಾವು ಚೆಕ್ ಮಾಡ್ಬೋದು ಎಷ್ಟಿದೆ ಅಂತ ಹೇಳ್ಬೋದು, ಬ್ಲಡ್ ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತ ಹೇಳ್ಬೋದು. ಆದರೆ ಸಂಪತ್ತು ಎಷ್ಟಿದೆ ಅಂತಲೂ ಕೂಡ ನಾವು ಚೆಕ್ ಮಾಡ್ಬೋದು. ಆದರೆ ಸರಳತೆ ಅದು ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಮ್ಮ ಬದುಕಿನಲ್ಲಿ ಸರಳತೆಯೇ ಸಂಪತ್ತಿಗಿಂತ ದೊಡ್ಡದು ಅಂತ ನಾವು ಹೇಳಬೇಕಾಗುತ್ತೆ. ಇವತ್ತು ಜನ ಕಾಲ ಬದಲಾಗಿದೆ, ಕಾಲ ಬದಲಾಗಿದೆ ಅಂತ ಹೇಳ್ತಾರೆ. ಕಾಲ ಎಲ್ಲಿ ಬದಲಾಗಿದೆ? ಸೂರ್ಯ ಅಲ್ಲೇ ಇದ್ದಾನೆ, ಚಂದ್ರ ಅಲ್ಲೇ ಇದ್ದಾನೆ, ಸೂರ್ಯ ಅಲ್ಲೇ ಇದ್ದಾನೆ, ಚಂದ್ರ ಅಲ್ಲೇ ಇದ್ದಾನೆ. ಮಾವಿನ ಸಿಹಿ ಹಾಗೆ ಇದೆ, ಬೇವಿನ ಕಹಿ ಹಾಗೆ ಇದೆ. ಕಾಲ ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ. ಜನರ ಅಪೇಕ್ಷೆಗಳು ಬದಲಾವಣೆ ಆಗಿದೆ, ಜನರ ನಿರೀಕ್ಷೆಗಳು ಬದಲಾವಣೆ ಆಗಿದೆ, ಅವರ ಬದುಕುವ ರೀತಿ ಬದಲಾವಣೆ ಆಗಿದೆ. ಅದರಿಂದ ಕಾಲ ಬದಲಾಗಿಲ್ಲ, ಜನ ಬದಲಾವಣೆ ಆಗಿದೆ. ಈ ಕಾಲ ಯಾವ ಘಟ್ಟದಲ್ಲಿ ಇದ್ದೀವಿ ಅಂದರೆ, ಇನ್ಕಮ್ ಇದ್ರೆ ವೆಲ್ಕಮ್ ಅನ್ನುವ ಕಾಲ. ಇನ್ಕಮ್ ಇದ್ರೆ ವೆಲ್ಕಮ್. ನಿಮ್ಮ ಹತ್ರ ಹಣ ಇದೆಯಾ? ಏನ್ ಸರ್ ಚೆನ್ನಾಗಿದ್ದೀರಾ, ಹೂವಾರಿಯೋ ಅಂತಾರೆ. ನಿಮ್ಮ ಹತ್ರ ಹಣ ಇಲ್ವಾ? ನೀವ್ಯಾರು ಸರ್, ಹೂವಾರಿಯೋ ಅಂತಾರೆ. ಸೊ ಇದು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದರೆ, ಇನ್ಕಮ್ ಇದ್ರೆ ವೆಲ್ಕಮ್ ಅನ್ನುವ ಕಾಲದಲ್ಲಿ ನಾವು ಇದ್ದೇವೆ. ಅಂದ್ರೆ ಈ ಮನುಷ್ಯ ಅಂದ್ರೆ ಏನು, ಮನುಷ್ಯತ್ವ ಅಂದ್ರೆ ಏನು? ಮನುಷ್ಯನಿಗೂ ಮನುಷ್ಯತ್ವಕ್ಕೂ ಬಹಳ ವ್ಯತ್ಯಾಸ ಇದೆ. ಮನುಷ್ಯ ಅಂದ್ರೆ ಹೃದಯದ ಬಡಿತ ಇರುವ, ಶ್ವಾಸಕೋಶದ ಸಹಾಯದಿಂದ ಉಸಿರಾಡುವ ಒಂದು ಆಕಾರ ಇರತಕ್ಕಂಥ ಒಂದು ವಸ್ತು, ಅದನ್ನ ಮನುಷ್ಯ ಅಂತ ಹೇಳ್ತೀವಿ. ಮನುಷ್ಯತ್ವ ಅಂದ್ರೆ ಏನು? ಮನುಷ್ಯತ್ವ ಅಂದ್ರೆ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು, ಕಷ್ಟದಲ್ಲಿ ಅವರ ಕೈ ಹಿಡಿಯುವಂಥದ್ದು ಮತ್ತು ಅವರ ಕಣ್ಣೀರನ್ನು ಹೊಡೆಸುವಂಥದ್ದು ಮನುಷ್ಯತ್ವ. ಅದರಿಂದ ಭಾರತ ದೇಶದಲ್ಲಿ ಮನುಷ್ಯರ ಸಂಖ್ಯೆ ಕಡಿಮೆ ಆಗಬೇಕು, ಮನುಷ್ಯತ್ವ ಇರುವವರ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋದು ಬಹಳ. ಈಗ 142 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಮನುಷ್ಯರು 142 ಕೋಟಿ ಮನುಷ್ಯರಿದ್ದೇವೆ. ಮನುಷ್ಯತ್ವ ಇದ್ದವರು ಎಷ್ಟು ಜನ ಇದ್ದಾರೆ? ಬಹುಶಃ ನನ್ನ ಅರ್ಥದಲ್ಲಿ ಶೇಕಡ 30% ಅಥವಾ 35% ಇರ್ಬೋದು. ಮನುಷ್ಯ ಪ್ರತಿ ಮನೆಯಲ್ಲಿ ಹುಟ್ಟುತ್ತಾನೆ, ಆದರೆ ಮನುಷ್ಯತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ. ಅದರಿಂದ ನಾವು ಮನುಷ್ಯರಾಗಿ ಹುಟ್ಟಿದರೆ ಸಾರ್ಥಕವಿಲ್ಲ, ಮನುಷ್ಯತ್ವವನ್ನು ನಾವು ಅಳವಡಿಸ್ಕೋಬೇಕು. ಇದು ಬಹಳ ಮುಖ್ಯ. ಇಂಥ ಕಾರ್ಯಕ್ರಮಗಳ ಮಾಡುವ ಮೂಲ ಉದ್ದೇಶನೇ ಅಷ್ಟು. ಈಗ ನಾಳೆ ಬಸವ ಜಯಂತಿ ಇದೆ. ಬಸವ ಜಯಂತಿ ಆಚರಣೆ ಮಾಡುವ ಉದ್ದೇಶ ಅವರ ತತ್ವ, ಅವರ ಸಿದ್ಧಾಂತ, ಅದನ್ನು ನಾವು ಅಳವಡಿಸ್ಕೋಬೇಕು. ಆವಾಗ ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ ಅಂತ ನಾವು ಅದನ್ನು ಅನ್ಕೋತೀವಿ. ಹೀಗಾಗಿ ಇವತ್ತು ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತೇವೆ, ಹೋಗುವಾಗಲೂ ಕೂಡ ವಿಶ್ವಮಾನವರಾಗಿ ಹೋಗ್ತೇವೆ. ಆದರೆ ಈ ಹುಟ್ಟು ಸಾವಿನ ನಡುವೆ ಎಲ್ಲೋ ಒಂದು ಕಡೆ ಈಗಿನ ಜನ ಅಲ್ಪಮಾನವರಾಗ್ತಾ ಇದ್ದೇವೆ. ಅದಕ್ಕೋಸ್ಕರ ಬಹಳ ಮುಖ್ಯವಾದದ್ದು ಹುಟ್ಟುವಾಗಲೂ ವಿಶ್ವಮಾನವರಾಗಿರಬೇಕು, ಹೋಗುವಾಗಲೂ ವಿಶ್ವಮಾನವರಾಗಿರಬೇಕು. ಈ ಹುಟ್ಟು ಸಾವಿನ ನಡುವೆಯೂ ಕೂಡ ನಾವು ವಿಶ್ವಮಾನವರಾದರೆ ಬಹುಶಃ ನಮ್ಮ ಇಂಥ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತರುತ್ತೆ ಅಂತ ನನ್ನ ಕಾರ್ಯಕ್ರಮ. ಏಕೆಂದರೆ ಇವರೆಲ್ಲ ಮಹಾಪುರುಷರು, ಸಿದ್ಧಾರೂಢ ಸ್ವಾಮೀಜಿ ಇವರೆಲ್ಲ ಮಹಾಪುರುಷರು. ಅವರ ತತ್ವ, ಅವರ ಸಿದ್ಧಾಂತ ಅದನ್ನು ಅಳವಡಿಸ್ಕೊಂಡ್ರೆ ನಾವು ನಮ್ಮ ಜೀವನವನ್ನು ನಡೆಸ್ಬೋದು. ಯಾಕೆಂದರೆ ಇವತ್ತು ಈ ದೇಹ ಅಂದರೆ ಒಂದು ಐಸ್ ಕ್ರೀಮ್ ಇದ್ದಾಗೆ ಅಂತ ನನ್ನ ಭಾವನೆ. ಈಗ ಐಸ್ ಕ್ರೀಮ್ ನೋಡಿ, ತಿಂದರೂ ಕರಗುತ್ತೆ, ತಿಂದೆ ಇದ್ರೂ ಕರಗುತ್ತೆ. ಅದೇ ರೀತಿ ದೇಹನೂ ಅಷ್ಟೇ, ಒಳ್ಳೆ ಕೆಲಸ ಮಾಡಿದರೂ ಕರಗುತ್ತೆ,
ಒಳ್ಳೆ ಕೆಲಸ ಮಾಡದೇ ಇದ್ರೂ ಕರಗತ್ತೆ. ಅದರಿಂದ ಈ ದೇವರು ಕೊಟ್ಟ ಈ ದೇಹ ಏನಿದೆ ಇದು ಒಳ್ಳೆಯ ಕೆಲಸ ಮಾಡಿ ಅದು ಕರಗಬೇಕು. ಆವಾಗ ಇದಕ್ಕೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಹೇಳ್ತೇವೆ. ಅದಕ್ಕೆ ಹೇಳ್ತೀವಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳಬೇಕಾಗುತ್ತೆ. ಅಂದ್ರೆ ಸಾಧನೆ ಅಂದ್ರೆ ಏನು? ಪ್ರತಿ ಕ್ಷೇತ್ರಗಳಲ್ಲೂ ಸಾಧನೆ ಮಾಡೋ ಅವಕಾಶ ಇದೆ. ಸ್ವಚ್ಛತೆ ಕಾರ್ಯಕ್ರಮ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಗಾರೆ ಕೆಲಸ ಮಾಡ್ಬೋದು, ಅಥವಾ ಯಾವುದೇ ಒಂದು ಕೆಲವು ಮನೆಯಲ್ಲಿ ಮುಸುರೆ ತೊಳಿಬೋದು. ಅವರೆಲ್ಲ ದೇಶ ಪ್ರೇಮಿಗಳೇ ಅಂತಾನೆ, ದೇಶ ಕಟ್ಟುವ ಅಲ್ಲಿ ಅವರ ಪಾತ್ರ ಇದೆ ಅಂತಾನೆ ಹೇಳಬೇಕಾಗುತ್ತೆ. ಏನು ದೊಡ್ಡ ದೊಡ್ಡ ಜಾಗಗಳಲ್ಲಿ, ದೊಡ್ಡ ದೊಡ್ಡ ಪದವಿಗಳಲ್ಲಿ, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ದವರು ಮಾತ್ರ ದೇಶ ಕಟ್ತಾರೆ, ಬೇರೆಯವರು ದೇಶ ಕಟ್ಟಲ್ಲ ಅನ್ನೋ ಭಾವನೆ ಇರಬಾರ್ದು. ಪ್ರತಿಯೊಬ್ಬರು ಕೂಡ ನಮ್ಮ ಕೆಲಸವನ್ನ ನಾವು ಗೌರವಿಸ್ಬೇಕು. ಸಣ್ಣದೇ ಕೆಲಸ ಆಗಲಿ, ನಮ್ಮ ಕೆಲಸವನ್ನ ನಾವು ಪ್ರೀತಿಸ್ಬೇಕು. ನಿಜವಾಗ್ಲೂ ಹೇಳೋದಾದ್ರೆ, ನಾನು ಇವಾಗ MP ಆದ್ಮೇಲೆ ನಾನು ಎಷ್ಟೋ ಸರಿ ಒಬ್ಬನೇ ಹೋಗ್ತೀನಿ ಡೆಲ್ಲಿಗೆ. ನಾನೇ ನನ್ನ ಬಟ್ಟೆಗಳನ್ನು ಐರನ್ ಮಾಡ್ಕೋತೀನಿ, ನನ್ನ ಬಟ್ಟೆ ನಾನೇ ಹೋಗಿದ್ದೀನಿ. ನನಗೆ ಖುಷಿ ಆಕ್ಚುಲಿ. ಅವರೆಲ್ಲ ಏನ್ ಸರ್ ನಾವೆಲ್ಲ ಇದೀವಿ, ನಾವು ಇದು ಎಲ್ಲ ನಾವು ಮಾಡ್ಕೊಡ್ತೀವಿ. ಯಾಕೆಂದ್ರೆ ಯಾವಾಗಲೂ ಅಷ್ಟೇ ಮನುಷ್ಯನಿಗೆ ನಿಜವಾದ 2 ಶತ್ರುಗಳು ಯಾವ್ದಪ್ಪ ಅಂದ್ರೆ ಸೋಮಾರಿತನ ಅನ್ನೋದೇ ಮೊದಲನೇ ಶತ್ರು, ಎರಡನೇದು ಸಂಶಯ. ಈ ಕೆಲವರು ಈ ಸಂಶಯ ಇರೋರು ಪಕ್ಕದ ಕುತ್ಕೋಬಾರ್ದು ಅಂತ ಇದಾಗುತ್ತೆ. ಯಾಕೆಂದ್ರೆ ನಮ್ಮ ಕೆಲಸವನ್ನ ನಾವು ಗೌರವಿಸ್ಬೇಕು. ಸಣ್ಣ ಕೆಲಸನೇ ಆಗಲಿ, ನೀವು ನೋಡ್ಬೋದು ಕೆಲವು ಹೋಟೆಲ್ಗೆ ಹೋದ್ರೆ ಆ ಹೋಟೆಲ್ಗೆ ಯಾಕೆ ಹೋಗ್ತೀವಿ ಅಂದ್ರೆ ಅವನು ಅಲ್ಲಿ ತಿಂಡಿ ತಂದ್ಕೊಡುವಂತ ಸಪ್ಲೈಯರ್ ನಗ್ನಗ್ತಾ ಸರ್ವ್ ಮಾಡ್ತಾನೆ. ಬಂದಾಗ ನಿಮ್ಮನ್ನ ಸ್ವಾಗತಿಸ್ತಾನೆ. ಅವನ ಕೆಲಸ. ಅದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಒಂದ್ಸರಿ ನಾನು ಬೆಂಗಳೂರು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಾನು ವೆಹಿಕಲ್ ನಿಲ್ಸಿದ್ದೆ. ನಾನು ಅವಾಗ ಈ ಪೆನ್ ಮಾರ್ತಾ ಇದ್ದ ಒಂದು ಹೆಂಗ್ಸ್ ಪೆನ್ ಮಾರ್ತಾ ಇದ್ರು. ಅಂದ್ರೆ 10 ರೂಪಾಯಿಗೆ ಎಷ್ಟು ಒಂದು ಮಂಚೂರು ಪೆನ್ ಇದು. ನಂದು ಸ್ವಭಾವ ಏನು ಅಂದ್ರೆ, ಅಂಥವ್ರು ಯಾರಾದ್ರೂ ಇದ್ದಾಗ ಅಟ್ಲೀಸ್ಟ್ ಒಂದು 10 ತಗೊಳ್ಳೋಣ, ಅದು 100 ರೂಪಾಯಿ ಕೊಟ್ಬಿಟ್ಟು. ನನಗೆ ಪೆನ್ ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ ಏನೋ ಒಂದು 100 ರೂಪಾಯಿ ಬಂದ್ರೆ ಅವ್ರ ಜೀವನಕ್ಕೆ ಏನೋ ಹೆಲ್ಪ್ ಆಗ್ಬೋದು ಅಂತ. ಸೊ ಅವ್ರೇನಾಯ್ತು, ನಾನೇನು ಹೇಳಿದೆ 100 ರೂಪಾಯಿ ಇಟ್ಕೊಳ್ಳಿ, ನನಗೆ ಪೆನ್ ಬೇಡ, ಪೆನ್ ಇದೆ ಅಂತ. ಅವಮ್ಮ ಏನು ಹೇಳ್ತು, ನೀವು ಈ ಪೆನ್ ತಗೊಳ್ಳದೆ ಇದ್ರೆ ನಾನು ಈ 100 ರೂಪಾಯಿ ಮುಟ್ಟಲ್ಲ ಅಂತ. ಬಹುಶಃ ನಿಜವಾದ ಶ್ರೀಮಂತೆ ಅಂದ್ರೆ ನೋಡಿ ಎಷ್ಟು ಸ್ವಾಭಿಮಾನ. ಅದಕ್ಕೆ ಒಂದ್ಸರಿ ಈ ಜಪಾನಲ್ಲಿ ಅಲ್ಲಿ ಕರೆನ್ಸಿ ಏನಂತ ಹೇಳ್ತೀವಿ, ಜಪಾನ್ ಕರೆನ್ಸಿ, ಅಫ್ಕೋರ್ಸ್ ಚೈನಾ ಕರೆನ್ಸಿ ಏನಂತ ಬರುತ್ತೆ, ಜಪಾನ್ ಕರೆನ್ಸಿ. ಅಲ್ಲಿ ದಾರಿನಲ್ಲಿ ಅವ್ರದ್ದು ದುಡ್ಡು ಬಿದ್ದಿದ್ರು ಕೂಡ ಯಾರು ಎತ್ಕೊಳಕ್ ಹೋಗಲ್ವಂತೆ. ಅಕಸ್ಮಾತ್ ಎತ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಯಾವ್ದಾದ್ರು ಪೊಲೀಸ್ಗೂ ಯಾರೋ ಕೊಟ್ಟು ಹೋಗ್ತಾರೆ. ಸೊ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಎಷ್ಟೋ ಸರಿ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಮಂಗಳಾರತಿ ತಟ್ಟೆಗೆ 10 ರೂಪಾಯಿಗೆ 100 ರೂಪಾಯಿ ವಾಪಸ್ ತಗೊಳ್ಳೋಂತ ನೋಡಿದ್ದೀವಿ ಇದರಲ್ಲಿ. ಸೊ ಅದರಿಂದ ಬಹಳ ಮುಖ್ಯವಾದದ್ದು ಸ್ವಾಭಿಮಾನ ಇರಬೇಕು. ಅದೇ ರೀತಿ ನಮ್ಮ ಆತ್ಮವಿಶ್ವಾಸ ಕೂಡ ಇರಬೇಕಾಗುತ್ತೆ. ಇವತ್ತು ಈ ಕಾಲ ಬದಲಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಡಾಕ್ಟರ್ ಮಂಜುನಾಥ್ ಇಲ್ಲಿ ಬರೋಕ್ಕಾಗದೇ ಇದ್ರೆ ರೋಬೋಟ್ ನೆಕ್ಸ್ಟ್ ಈಗ ಮುಂದೆ ಬರ್ತಾ ಇದೆ. ಅದು ನಮ್ಮ ಥರನೇ ಇರುತ್ತೆ, ನಮ್ಮ ಥರನೇ ಮಾತಾಡುತ್ತೆ. ಬಹುಶಃ ಮುಂದೆ ಗಂಡ ಹೆಂಡತಿ ಬಿಟ್ಟರೆ ಇನ್ನೆಲ್ಲ ರೋಬೋಟೇ ಬರ್ಬೋದು ಅಂತ ಏನೋ ಒಂದು ಮಾತಾಡ್ತಾ ಇದ್ದೀವಿ. ಸೊ ಅದರಿಂದ ನಾವು ನಮ್ಮ ಒರಿಜಿನಾಲಿಟಿ ಏನಿದೆ ಅದನ್ನು ಬದಲಾಯಿಸಬಾರ್ದು. ಯಾಕೆಂದರೆ ನಮ್ಮ ಪಾತ್ರವನ್ನು ನಾವೇ ನಿರ್ವಹಿಸಬೇಕಾಗುತ್ತೆ. ನಮ್ಮ ಕೆಲಸ ಈಗ ನೋಡಿ ಎಷ್ಟೋ ಸರಿ ಏನಾಗುತ್ತೆ, ನಾವು ಜಯದೇವರ ದುರ್ಗ ಸಂಸ್ಥೆಯಲ್ಲಿ ನಾನು ಸುಮಾರು 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ಆ ಸಂದರ್ಭದಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಜನರಿಗೆ ಆಪರೇಷನ್ಸ್ ಅನ್ನು ಮಾಡಿದ್ದೇವೆ. ಅದು ದೊಡ್ಡದಲ್ಲ, ಆದರೆ ಇಷ್ಟು ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ರೋಗಿಯನ್ನ ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೆ ವಾಪಸ್ ಕಳಿಸಲಿಲ್ಲ. ಯಾಕೆಂದ್ರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪದವಿಗಳನ್ನು ಗಳಿಸಿದ್ದೇವೆ, ಎಷ್ಟು ಪಾರಿತೋಷಿಕಗಳನ್ನು ಗಳಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ,
ಓದು, ನಮ್ಮ ಜ್ಞಾನ ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ, ಎಷ್ಟು ಮನೆಗಳಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಅನ್ನೋದು ಬಹಳ ಮುಖ್ಯವೇ ಹೊರತು ನಮ್ಮ ಪದವಿಗಳು ಮುಖ್ಯ ಅಲ್ಲ. ನೋಡಿ, ಇವತ್ತು ನಾನು ಸಿರ್ಸಿಗೆ ಹೋಗಿದ್ದೆ. ಅಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, 12 ಜನ ವೈದ್ಯರುಗಳು ಸೇರಿ ಒಂದು ಒಳ್ಳೆಯ ಆಸ್ಪತ್ರೆನ ಸಿರ್ಸಿನಲ್ಲಿ ಮಾಡಿದ್ದಾರೆ. ಅಲ್ಲಿ ಒಬ್ಬರು ಬಂದರು, ಸುಮಾರು ವಯಸ್ಸಾದವರು, 65 ವರ್ಷದವರು ಬಂದರು. ನಮಸ್ಕಾರ ಅಂದರು. ಸರ್, ನಿಮ್ಮ ಜೊತೆ ಫೋಟೋ ತೆಗೆಸ್ಕೋಬೇಕು. ಯಾಕೆಂದರೆ 3 ವರ್ಷದಿಂದ ಅವರು ವಾರಣಾಸಿ, ಕಾಶಿ ಅಲ್ಲಿ ನನಗೆ ಸಿಕ್ಕಿದ್ರಂತೆ. ನನಗೆ ಮರ್ತೋಗಿದೆ. ಅವ್ರಿಗೆ ಆವಾಗ ತೀವ್ರವಾದಂಥ ಎದೆ ನೋವು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ಅಲ್ಲೇ ಏರ್ಪೋರ್ಟಲ್ಲೇ ಒಂದು 3-4 ಔಷಧಿ ಬರೆದು ಅಲ್ಲೇ ನುಗ್ಗಿಸಿದ್ವಿ. ಅಲ್ಲೇ ಏರ್ಪೋರ್ಟಲ್ಲೇ ಫಾರ್ಮಸಿ ಇತ್ತು. ಅವ್ರು ಹೇಳಿದ್ರು, ಸರ್ ಅದು ಮಾತ್ರೆ ತಗೊಂಡು ನಾನು ಬೆಂಗಳೂರು ತಲುಪಿದೆ. ಬೆಂಗಳೂರು ಆದ್ಮೇಲೆ ಬಂದು ಇಲ್ಲಿ ಆಂಜಿಯೋಪ್ಲಾಸ್ಟಿ ಆಯಿತು. ಸರ್, ನಿಮ್ಮಿಂದ ನಾನು ಬರ್ತಿದ್ದೀನಿ ಸರ್. ಅವತ್ತು ನೀವು ಏರ್ಪೋರ್ಟಲ್ಲೇ ನನಗೆ ಬರ್ಕೊಟ್ರಿ ಅದನ್ನು ಅಂತ. ಸೊ ಯಾಕೆಂದರೆ ಈ ಥರದ್ದು ಯಾವಾಗಲೂ ಅಷ್ಟೇ ನಾವು ಮಾಡತಕ್ಕಂಥ ಸೇವೆಯನ್ನು ಜನ ಯಾವಾಗಲೂ ಕೃತಜ್ಞತೆ ಭಾವದಲ್ಲಿ ತೋರಿಸ್ತಾರೆ. ಹೀಗಾಗಿ ಅಂದರೆ 2 ಥರ ಪರೀಕ್ಷೆಗಳನ್ನು ನಾವು ನೋಡ್ತೀವಿ. ಒಂದು ವಿದ್ಯಾರ್ಥಿ ಜೀವನದ ಪರೀಕ್ಷೆಯನ್ನು ನೋಡ್ತೇವೆ. ವಿದ್ಯಾರ್ಥಿ ಜೀವನದಲ್ಲಿ ಏನಾಗುತ್ತೆ ಅಂದರೆ ಅದು ಪಠ್ಯಕ್ರಮ ಇರುತ್ತೆ. ಈಗ ಯಾವುದಾದ್ರೂ SSLC ಅಥವಾ PUC ಆದರೆ ಆ ಸಬ್ಜೆಕ್ಟ್ ಪ್ರತಿಯೊಬ್ಬರಿಗೂ ಸೇಮ್ ಅದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಹುಬ್ಳಿನಲ್ಲೂ ಅದೇ ಪ್ರಶ್ನೆ ಪತ್ರಿಕೆ, ಬೆಂಗಳೂರಲ್ಲೂ ಅದೇ ಪ್ರಶ್ನೆ ಪತ್ರಿಕೆ, SSLC PUC. ಅದೇ ಬದುಕಿನ ಪರೀಕ್ಷೆನಲ್ಲಿ ಪ್ರತಿಯೊಬ್ಬರದ್ದು ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಇರುತ್ತೆ. ಸೊ ನಾವು ಕಾಪಿ ಮಾಡಕ್ಕೆ ಹೋದರೆ ಎಷ್ಟೋ ಸರಿ ಫೇಲ್ ಆಗ್ಬಿಡ್ತೀವಿ. ಅದರಿಂದ ಇವತ್ತು ನಿಜವಾಗ್ಲೂ ನಾವು ಉತ್ತಮವಾದಂಥ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಆರೋಗ್ಯದ ಮೇಲೆ ಪರಿಣಾಮ ನಾವು ಅಂದ್ಕೊಳ್ಳೋದು ಆಯಿತು, ಆಹಾರ ಪದ್ಧತಿ ಮುಖ್ಯ, ಆಹಾರ ಪದಾರ್ಥಗಳು ಮುಖ್ಯ, ವ್ಯಾಯಾಮ ಮುಖ್ಯ, ದುಶ್ಚಟಗಳನ್ನು ಇರಬಾರ್ದು. ಇದ್ರ ಜೊತೆಗೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು, ಆಹಾರ ಮತ್ತು ಆಲೋಚನೆಗಳು ವ್ಯತ್ಯಾಸ ಆದರೆ, ಆಹಾರದಲ್ಲಿ ವ್ಯತ್ಯಾಸ ಆದರೆ ದೈಹಿಕ ಆರೋಗ್ಯ ಹಾಳಾಗುತ್ತೆ, ಆಲೋಚನೆಗಳಲ್ಲಿ ವ್ಯತ್ಯಾಸ ಆದರೆ ಮಾನಸಿಕ ಆರೋಗ್ಯ ಹಾಳಾಗುತ್ತೆ. ಇವತ್ತು ದೈಹಿಕ ಆರೋಗ್ಯ ಕೆಡಬೇಕಾದ್ರೆ ಮಾನಸಿಕ ಆರೋಗ್ಯನೇ ಬಹಳ ಮುಖ್ಯವಾದಂಥ ಕಾರಣ. ಇವತ್ತು ನೋಡ್ಬೋದು, ಇವತ್ತು ಅಂದರೆ ಯಾವಾಗಲೂ ಅಷ್ಟೇ ಈ ದೇಹ ಚಲಿಸ್ಬೇಕು, ಮನಸ್ಸು ಸ್ಥಿರವಾಗಿರಬೇಕು. ಒಳ್ಳೆ ಆರೋಗ್ಯ ಇರಬೇಕಾದ್ರೆ ದೇಹ ಚಲಿಸ್ಬೇಕು, ಮನಸ್ಸು ಸ್ಥಿರವಾಗಿರಬೇಕು. ಆದರೆ ಈಗೇನಾಗ್ತಾ ಇದೆ ಅಂದರೆ ದೇಹ ಚಲಿಸ್ತಾ ಇಲ್ಲ, ಮನಸ್ಸು ಚಲಿಸ್ತಾ ಇದೆ. ಅದರಿಂದ ಹಲವಾರು ಸಮಸ್ಯೆಗಳಾಗಿರೋದು. ನೋಡಿ, ಇವಾಗ ಮನಸ್ಸು ಅಂದರೆ ಎಷ್ಟು, ಈಗ ಅಮೇರಿಕದ ಬಗ್ಗೆ ಯೋಚನೆ ಮಾಡ್ಬೋದು, ರಷ್ಯಾ ಬಗ್ಗೆ ಯೋಚನೆ ಮಾಡಿ, ಎಷ್ಟು ದೂರ ಬರ್ಬೇಕು ನೋಡಿ ಮನಸ್ಸು. ಅದರಿಂದ ನಾವು ಮನಸ್ಸಲ್ಲಿ ಇವತ್ತು ಮನಸ್ಸನ್ನು ಹತೋಟಿಯಲ್ಲಿ ನಾವು ಇಟ್ಕೋಬೇಕಾಗುತ್ತೆ. ಅಂದರೆ ಮನುಷ್ಯ ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ನಾವು ಬೇರೆಯವರ ಜೊತೆ ಸಂಬಂಧಗಳನ್ನು ಇಟ್ಕೋಬೇಕು ಅನ್ನೋದೇ ಇವತ್ತು ಜೀವನ ಶೈಲಿ ಮುಖ್ಯ. ಈಗ ನೋಡಿ, ಮೆದುಳು ಸವಿಯುತ್ತೆ, ಹೃದಯ ಸವಿಯುತ್ತೆ, ಮೂಳೆ ಸವಿಯುತ್ತೆ, ಕಿಡ್ನಿ ಸವಿಯುತ್ತೆ, ನಾಲಿಗೆ ಸವಿಯೋದು ನೋಡಿದಿರಾ? ನಾಲಿಗೆ ಸವಿಯೋದೇ ಇಲ್ಲ. ಇನ್ಫ್ಯಾಕ್ಟ್ ವಯಸ್ಸಾಗ್ತಾ ಆಗ್ತಾ ನಾಲಿಗೆ ಉದ್ದ ಆಗುತ್ತೆ, ನಾಲಿಗೆ ಅಗಲ ಆಗುತ್ತೆ. ಇವತ್ತು ಹಲವಾರು ಸಂಸಾರದ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಮತ್ತು ದೇಶದ ಹಲವಾರು ಸಮಸ್ಯೆಗಳಿಗೆ ಈ ನಾಲಿಗೆ ಹತೋಟಿಯಲ್ಲಿ ಇಲ್ಲದೆ ಇರದೇ ಕಾರಣ ಅಂತ ಹೇಳಬೇಕಾಗುತ್ತೆ. ಯಾರ್ಯಾರು ನಾಲಿಗೆಯನ್ನು ನಿಯಂತ್ರಣದಲ್ಲಿಟ್ಕೊತಾರೋ ಅವರ ಜೀವನ ಬಹಳ ಚೆನ್ನಾಗಿರುತ್ತೆ ಮತ್ತು ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾಲಿಗೆಗೆ ಗಾಯ ಆದರೆ, ನಾಲಿಗೆಗೆ ಏನಾದರೂ ನಾವು ಕಚ್ಕೊಂಡು ಗಾಯ ಆದರೆ ಮಾಯುತ್ತೆ. ಅದನ್ನು ನಾವು ಮೆಡಿಕಲ್ ಸೈನ್ಸ್ ಅಂತ ಹೇಳ್ತೀವಿ. ನಾಲಿಗೆಯಿಂದ ಬೇರೆಯವರಿಗೆ ಗಾಯ ಆದರೆ, ನನ್ನ ನಾಲಿಗೆಯಿಂದ ಬೇರೆಯವರಿಗೆ ಗಾಯ ಆದರೆ ಅದು ಮಾಯೋದಿಲ್ಲ. ದಟ್ ಈಸ್ ಕಾಲ್ಡ್ ಮಾರಲ್ ಸೈನ್ಸ್ ಅಂತ. ಅದರಿಂದ ಯಾವಾಗಲೂ ಅಷ್ಟೇ ಇವತ್ತು ನಾವು ಹೇಳ್ತೀವಿ, ಮಕ್ಕಳಿಗೆ ನಾವು ಮಾತು ಕಲಿಸ್ಬೇಕು ಅಂತೀವಿ. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ, ದೊಡ್ಡವ್ರಿಗೆ, ವಯಸ್ಸಾದವ್ರಿಗೇ ಇವತ್ತು ಮಾತು ಕಲಿಸ್ಬೇಕಾಗತ್ತೆ. ಯಾವ ಸಂದರ್ಭ ಏನು ಮಾತಾಡ್ತಾರೆ. ಈಗಂತೂ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ, ಅದರಲ್ಲೇ ಸ್ಕ್ರೀನಲ್ಲಿ ಅರ್ಧ ಹಾಕಿ ತೋರಿಸ್ತಾರೆ. ಏನು ಮಾತಾಡ್ತಾ ಇದ್ರು ಹಿಂದೆ,
6 ತಿಂಗಳಿಂದ ಏನು ಮಾತಾಡಿದರೆ ಈಗೇನು ಮಾತಾಡಿದ್ರೆ ಅಲ್ಲೇ ಹೋಲಿಕೆ. ಯಾಕೆಂದರೆ ಇವತ್ತು ಈ ಸುಳ್ಳು ಹೇಳದೆ ಒಂದು ವೃತ್ತಿಯಾಗಿ ಹೋಗಿದೆ ಇವತ್ತು. ಅದಕ್ಕೆ ಒಬ್ಬ ಮನುಷ್ಯ ಸುಳ್ಳು ಹೇಳ್ತಾನೋ ಇಲ್ಲವೋ ಅಂತ ಕಂಡುಹಿಡಿಯಲಿಕ್ಕೆ ಕೆಲವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷಿನ್ ಬಂದಿದೆ. ಅದ್ರ ಮೇಲೆ ಹೋಗಿ ನಿಂತ್ಕೊಂಡ್ರೆ ಅದು ಹೇಳುತ್ತಂತೆ ಇವನು ಸುಳ್ಳು ಹೇಳ್ತಾನ ನಿಜ ಹೇಳ್ತಾನ ಅಂತ. ಇದನ್ನು ಸ್ಪೇನ್ ದೇಶದಲ್ಲಿ ಕಂಡುಹಿಡಿದು ಅಲ್ಲಿಟ್ಟಾಗ 1 ಗಂಟೆಗೆ ಅಲ್ಲಿ 15 ಜನ ಸುಳ್ಳು ಹೇಳ್ತಾ ಇದ್ದಾರೆ. ನಂತರ ಅದು ಅಮೆರಿಕ ದೇಶದಲ್ಲಿಟ್ಟಾಗ 25 ಜನ ಸುಳ್ಳು ಹೇಳ್ತಾ ಇದ್ದಾರೆ. ಇಂಗ್ಲೆಂಡಲ್ಲಿ ತಂದಿಟ್ಟಾಗ 30 ಜನ ಸುಳ್ಳು ಹೇಳ್ತಾ ಇದ್ದಾರೆ. ಈ ಮಿಷಿನ್ ತಂದು ಭಾರತ ದೇಶದಲ್ಲಿಟ್ಟಾಗ ಮಿಷಿನ್ನೇ ತಂದುಬಿಟ್ರು. ಯಾವಾಗಲೂ ಅಷ್ಟೇ ನಾವು ಸಿದ್ಧಾರೂಢ ಮಠದ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಧರ್ಮದರ್ಶಿಗಳು ಶ್ರೀ ಮಂಜುನಾಥ್ ಅವರಿಗೆ ಸ್ವಾಮಿಗಳ ಪುತ್ಥಳಿಯನ್ನು ನೀಡುವ ಮೂಲಕ ಮತ್ತು ಸನ್ಮಾನಿಸಲಿದ್ದಾರೆ. ಮಾಧ್ಯಮ ಮತ್ತು ಪತ್ರಿಕೆಗಳೆಂದರೆ ಸರ್ವ ಜನಾಂಗ ಸಮಭಾವ ಸಹ ಸಮಾಜದ ನಿರ್ಮಾಣದ ಜವಾಬ್ದಾರಿಯನ್ನು ಹೊಂದಿದೆ. ಸಂಯುಕ್ತ ಕರ್ನಾಟಕ 95ನೇ ವರ್ಷವನ್ನು ಪಾದಾರ್ಪಣೆ ಮಾಡಿದೆ. ನಮ್ಮ ಲೋಕ ಶಿಕ್ಷಣ ಟ್ರಸ್ಟಿನ ಕಸ್ತೂರಿ ಇಡೀ ಪ್ರಾದೇಶಿಕ ಪತ್ರಿಕೆಗಳಲ್ಲಿ 105 ವರ್ಷ ಕಾಣಂತಹ ಧರ್ಮವೀರ ಶತಮಾನೋತ್ಸವವನ್ನು ದಾಟಿ ಹಾಗೆ 94ನೇ ವರ್ಷಕ್ಕೆ ನಾವು ನಮ್ಮ ಕಸ್ತೂರಿ ಮಾಸಪತ್ರಿಕೆ ಡೈಜೆಸ್ಟ್ ಅನ್ನು ಪ್ರಕಟವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಬದ್ಧತೆಯ ಪ್ರತಿರೂಪವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸಮಾರೋಪಕ್ಕೆ ಪೂಜ್ಯ ಶ್ರೀ ಬಕ್ಕೇಶ್ವರ ಸ್ವಾಮೀಜಿಯವರನ್ನು ತಿರಗಟ್ಟಿ ಅವರನ್ನು ಆಗಮಿಸಬೇಕು, ಆಶೀರ್ವಾದ ಮಾಡಬೇಕು ಕೇಳಿಕೊಂಡು ಬಕ್ಕೇಶ್ವರ ಮಠಕ್ಕೂ ಸಂಯುಕ್ತ ಕರ್ನಾಟಕಕ್ಕೂ ಕೂಡ ಅವಿನಾಭಾವ ಸಂಬಂಧ. ಈ ಸಿದ್ಧಾರೂಢ ಮಠಕ್ಕೂ ಬಕ್ಕೇಶ್ವರ ಮಠಕ್ಕೂ ಕೂಡ ಹಾಗೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂದಾಗ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಆಗಮಿಸಿ ನಮ್ಮನ್ನು ಉದ್ದೇಶಿಸಿ ಆಶೀರ್ವದಿಸಿ ಬಂದಿದ್ದಾರೆ. ಅವರನ್ನು ಕೂಡ ನಾವು ಲೋಕ ಶಿಕ್ಷಣ ಟ್ರಸ್ಟ್ ಹಾಗೂ ಸಂಯುಕ್ತ ಕರ್ನಾಟಕ ಕನ್ನಡ ಸಂಸ್ಕೃತಿ ಇಲಾಖೆ ಸಿದ್ಧಾರೂಢ ಮಠದ ಟ್ರಸ್ಟ್ ಪರವಾಗಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಅವರಿಗೆ ನಾವು
ಸಿದ್ದಾರೂಢ ಮಠದ ಟ್ರಸ್ಟ್ ವತಿಯಿಂದ ಶ್ರೀಯುತ ಬಾಳು ಮುಗಿಪುಂಡಿಯವರು, ಡಾಕ್ಟರ್ ಗೋವಿಂದ ಮಣ್ಣೂರವರು, ಉದಯ ನಾಯ್ಕ ಅವರು ಸ್ವಾಮೀಜಿಯವರನ್ನು ಸತ್ಕರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಆತ್ಮೀಯರು ವಿದೇಶಿಗಳಂತ ಪ್ರದೀಪ್ ಶೆಟ್ಟರ್ ಅವರನ್ನ ಕೋರಿಕೊಂಡಿವೆ. ಅವರು ಆಗಮಿಸಿದ್ದಾರೆ, ನಮ್ಮೊಟ್ಟಿಗೆ ಸರಿಸ್ತಾರೆ. ಅವರನ್ನ ನಾವು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ನಮ್ಮ ಲೋಕಶಿಕ್ಷಣ ಟ್ರಸ್ಟಿನ ಕಾರ್ಯದರ್ಶಿ ಹರಿ ಬೆನಕೇಶ್ ಅವರು ಸನ್ಮಾನ್ಯ ಪ್ರದೀಪ್ ಶೆಟ್ಟರ್ ಅವರನ್ನು ಸತ್ಕರಿಸಬೇಕು ಅಂತ ನಮ್ಮವರಾದಂಥ ಪ್ರೊಫೆಸರ್ ಐ ಜಿ ಸಂಧಿಯವರು ನಮ್ಮೊಟ್ಟಿಗೆ ಸಹಯೋಗ ನೀಡಿದಂಥ ಬಾಳು ಮುಗಿಪುಂಡಿಯವರು, ಉಪಾಧ್ಯಕ್ಷರಾದಂಥ ಗೀತಾ ಕಲಬುರ್ಗಿಯವರು, ಉದಯ ನಾಯ್ಕ ಅವರು, ಧರ್ಮದರ್ಶಿಗಳಾದಂಥ ಸಮಾನಂದ ಪೂಜಾರವರು, ಡಾಕ್ಟರ್ ಮನೋರವರು, ಅವರೆಲ್ಲರನ್ನೂ ಕೂಡ ಈ ವೇದಿಕೆಗೆ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಪ್ರದೀಪ್ ಶೆಟ್ಟರನ್ನು ಕೂಡ ಸಿದ್ದಾರೂಢ ಮಠದ ಟ್ರಸ್ಟ್ ವತಿಯಿಂದ ಈ ಬಾಳು ಮುಗಿಪುಂಡಿ ಅವರು ಸತ್ಕರಿಸ್ತಾರೆ. ಮುಂಜಾನೆ ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಖ್ಯಾತ ವಾಗ್ಮಿ, ರಾಜ್ಯ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಮೂರ್ತಿ ಶ್ರೀಶಾನಂದ ಅವರಿಂದ ನ್ಯಾಯಯುತ ಬದುಕು ನೆಮ್ಮದಿಗೆ ಸೋಪಾನ ಎನ್ನುವ ಕುರಿತು ತುಂಬಾ ಪ್ರೇರಣಾದಾಯಿ ಮಾತುಗಳಲ್ಲದೆ ನಮ್ಮ ಥಿಂಕಿಂಗ್ ಗೌರವಯುತವಾಗಿ ಬದುಕುವುದು ನಮ್ಮ ಹಕ್ಕು ಮತ್ತು ಕರ್ತವ್ಯ ಹೇಳುವಂಥ ರೀತಿಯಲ್ಲಿ ತುಂಬಾ ಅತ್ಯುತ್ತಮವಾಗಿ ಮಾತನಾಡುವುದು. ಈಗ